ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪು ಕುರುಬ. ಆಲ್ರೆಡಿ ನಿಮಗೆ ತಮ್ನೈಲ್ನ ನೋಡ್ಬಿಟ್ಟು ಈ ವಿಡಿಯೋ ಏನು ಅಂತ ಗೊತ್ತಾಗಿರುತ್ತೆ. ಒಂದು ಹೊಸ ಪ್ಲೇಸ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾವಿನ್ನು ರೆಡಿ ಆಗಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ನಾನು ಔಟ್ಫಿಟ್ನ ನಾನು ನಿಮಗೆ ತೋರಿಸ್ತೀನಿ ಹೋಗಬೇಕಾದ್ರೆ ಏನು ಔಟ್ಫಿಟ್ನ ಹಾಕಿದ್ದೀನಿ ಅಂತ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಷ್ಟು ಗ್ಯಾಪಲ್ಲಿ ಕ್ಯಾಮ್ರಾ ಇಸ್ಕೊಂಡ್ಬಂದಿರೋ. ನಾವು ಹೋಗ್ತಾ ಇರೋ ಪ್ಲೇಸ್ಗೆ ತರೀಕೆರೆಯಿಂದ ಡೈರೆಕ್ಟ್ ಟ್ರೈನ್ ಇರಲಿಲ್ಲ. ಸೊ ನಾವು ಬೀರೂರಿಗೆ ಹೋಗ್ಬಿಟ್ಟು ಬೀರೂರಿಂದ ನಮಗೆ ಡೈರೆಕ್ಟ್ ಟ್ರೈನ್ ಇದ್ದಿದ್ದು. ಸೊ ತರೀಕೆರೆಯಿಂದನೇ 5ಗೇನೋ ಟ್ರೈನ್ ಇತ್ತು. ನಾವು ಹೋಗ್ತಾ ಇರೋ ಪ್ಲೇಸ್ಗೆ 6:15ಗೇನೋ ಸಮಥಿಂಗ್ ಟ್ರೈನ್ ಇತ್ತು. ಸೊ ಹೋಗೋಣ ಟ್ರೈನ್ಗೆ ಅಂತ 5:20 ಅಷ್ಟರಲ್ಲಿ ನಾವು ಬೀರೂರು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಬಂದಿದ್ದು ಟ್ರೈನು 7:15 ಏನೋ ಆಗಿತ್ತು. 2 hours ಏನೋ ವೆಯ್ಟ್ ಮಾಡಿದ್ದೀವಿ. ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿತ್ತು. ಸೊ ಇನ್ನೇನು ಮಾಡೋದು ಅಂತ ಸ್ವಲ್ಪ ಟ್ರಾನ್ಸಿಷನ್ ವೀಡಿಯೋಸು, ಸ್ವಲ್ಪ ರೀಲ್ಸು, ಹಾಗೆ ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ಲು ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ವಿ. ಕ್ಯಾಮ್ರಾ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ವಿ. 2 hours ಅದು ಹೆಂಗೆ ಟೈಮ್ ಪಾಸ್ ಮಾಡಿದ್ದೀವಿ ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಮತ್ತು ಇದು ಜಸ್ಟ್ ಟ್ರಾವೆಲ್ ವ್ಲಾಗ್ ಅಲ್ಲ, ಹೇಗೆ ಬಜೆಟಲ್ಲಿ ಹೇಗೆ ಟ್ರಾವೆಲ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ಲಾಸ್ಟ್ ತನಕ ವಿಡಿಯೋ ನೋಡಿ. ಯಾಕಂದರೆ ನಾನು ಲಾಸ್ಟಲ್ಲೇ ನಾನು ಎಲ್ಲ ಇನ್ಫಾರ್ಮೇಷನ್ನ ಹೇಳಿರೋದು. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ಎಂಡ್ ತನಕ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫೈನಲಿ 7:15 ಆರ್ 7:20 ಟ್ರೈನ್ ಬಂತು. ವೆಯ್ಟ್ ಮಾಡಿ ಆಲ್ರೆಡಿ ಫುಲ್ ಫ್ರಸ್ಟ್ರೇಟ್ ಆಗೋಗಿದ್ವಿ. ನಮಗೆ 1 ಟಿಕೆಟ್ ಕನ್ಫರ್ಮ್ ಆಗಿತ್ತು, ಇನ್ನು 2 ಟಿಕೆಟ್ ನಮ್ಗೆ RAC ಕೊಟ್ಟಿದ್ದರು. ಸೊ ನಾವು ಹುಬ್ಳಿ ತನಕನೂ ಕೂತ್ಕೊಂಡೇ ಹೋಗಿದ್ದೀವಿ. ಹುಬ್ಳಿ ಆದಮೇಲೆ ನಮಗೆ ಸೀಟ್ ಸಿಕ್ತು. ಅಂದರೆ ಫುಲ್ ಏನು ಖಾಲಿ ಇರಲಿಲ್ಲ, ಇಲ್ಲೊಂದು ಸೀಟ್ ಖಾಲಿ ಇತ್ತು. ಸೊ ಮಲ್ಕೊಂಡು ಆರಾಮಾಗಿ ಹೋದ್ವಿ. ಹಾಗೆ ಐಸ್ ಕ್ರೀಮ್ನ ಆರ್ಡರ್ ಮಾಡ್ಕೊಂಡಿದ್ವಿ. ಐಸ್ ಕ್ರೀಮ್ನ ತಿಂದು, ಬೇರೆ ಏನೂ ತಿನ್ನೋಕ್ಕೆ ಇಷ್ಟನೇ ಆಗಲ್ಲ ಟ್ರೈನಲ್ಲಿ. ಸೊ ಐಸ್ ಕ್ರೀಮ್ನ ತಿಂದು, ಇನ್ನೊಂದೇನೆಂದರೆ ಬೀರೂರಲ್ಲಿ 2 hours ಲೇಟ್ ಆಗಿರೋ ರೀಸನ್ ನಾವು ನಮ್ಮ ಡೆಸ್ಟಿನೇಷನ್ಗೆ ನಾವು 2 hours ಲೇಟಾಗಿ ರೀಚ್ ಆಗಿದ್ದೀವಿ. 4:45 ಆರ್ 5 o'clockಗೆ ನಿಯರ್ 5 o'clockಗೆ ನಾವು ರೀಚ್ ಆಗಬೇಕಿತ್ತು. ಬಟ್ ನಾವು ರೀಚ್ ಆಗೋ ಅಷ್ಟರಲ್ಲಿ 6:50 7 o'clock ಆಗಿತ್ತು. ಆಲ್ರೆಡಿ ಫುಲ್ ಬೆಳಕಾಗಿಬಿಟ್ಟಿತ್ತು. ನಾವು ಹೋಗಿರೋ ಪ್ಲೇಸ್ ನೀವು ನೋಡಿರ್ಬೋದು, ಗೊತ್ತಾಯಿತು ಅನ್ಸುತ್ತೆ. ನಾವು ಹೋಗಿರೋದು ಗೋವಾಗೆ. ಸೊ ಅದು ಹೇಗೆ ಬಜೆಟಲ್ಲಿ ಹೇಗೆ ಗರ್ಲ್ಸ್ ಹೋಗ್ಬೋದು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಔಟ್ಸೈಡ್ ಆ ಥರ ಇದೆ, ಇದು ಇನ್ಸೈಡ್. ಇಲ್ಲೊಂದು ಸೋಫಾ ಕೊಟ್ಟಿದ್ದಾರೆ. ಅಷ್ಟು ಫುಲ್ ಮೆಸ್ ಆಗಿಬಿಟ್ಟಿದೆ, ಸ್ವಲ್ಪ ಇಗ್ನೋರ್ ಮಾಡಿ. ಆಗ್ತಿದ್ದಾರೆ. ಬಾಲ್ಕನಿ ಅಷ್ಟು ನೀಟಾಗಿಲ್ಲ, ಅದಕ್ಕೆ ಕ್ಲೋಸ್ ಮಾಡಿದ್ವಿ. ಸ್ವಲ್ಪ ಸ್ಮೆಲ್ ಇದೆ ಅಂತ. ಓವರಾಲ್ ಈ ಥರ ಇದೆ ರೂಮ್.
ಬಾಲ್ಕನಿ ಮಾತ್ರ ಸ್ಮೆಲ್ ಇದೆ, ಅಷ್ಟು ಬಿಟ್ಟರೆ ರೂಮ್ ಫುಲ್ ನೀಟಾಗಿದೆ. ರೂಮ್ದಾ ಅಕ್ಕ ಇವಾಗ ಒಂದು ಗೇಮ್ ಆಯ್ತಾ, ಯಾರ್ದು ಔಟ್ಫಿಟ್ ಯಾರು ಎಲ್ಲೆಲ್ಲಿ ಪರ್ಚೇಸ್ ಮಾಡಿದ್ರು ಅಂತ. ಇರಿ ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ. ಎಲ್ಲಿ ಪರ್ಚೇಸ್ ಮಾಡಿದ್ದು? ಫ್ರಾಕ್ ಬಂದ್ಬಿಟ್ಟು ಮ್ಯಾಕ್ಸ್ ಅಲ್ಲಿ, ಹಾಂ. ಶೂಸ್ ಜೂಡಿಯೋದಲ್ಲಿ. ಹೇಳ್ಸಿಲ್ವಾ? ಅಕ್ಕಂದು ಫ್ರಾಕ್ ಮ್ಯಾಕ್ಸ್, ಶೂಸ್ ಜೂಡಿಯೋ. ಏಮ್ಮ ನಿಂದು? ನಂದು ಮ್ಯಾಕ್ಸ್, ಇದು ಫ್ರಾಕ್ ಮ್ಯಾಕ್ಸಾ? ಶೂಸ್ ಜೂಡಿಯೋ. ನಂದು ಒಂದು ತೋರಿಸ್ಬಿಡ್ತೀನಿ. ನಂದು ಫ್ರಾಕ್ ಬಂದ್ಬಿಟ್ಟು ಜೂಡಿಯೋ, ಶೂಸ್ ಬಂದ್ಬಿಟ್ಟು ಇಲ್ಲೇ ತರೀಕೆರೆಯಲ್ಲಿ ಲೋಕಲ್ ಶಾಪಲ್ಲಿ ತಗೋ. ಕಾಣಿಸ್ತಾ ಹಾರ್ಟ್ ತಿಂದಿದೆ ನೋಡಿ. ಇಲ್ಲಿಂದ ಅಕ್ಕ ನೈಟ್ ಬೀಚ್ ಇಲ್ಲಿಂದ ಸ್ಟ್ರೈಟ್ ನೆಟ್ಕೊಂಡು ಹೋದ್ರೆ ಬಾಗ ಬೀಚ್. ಅದೇ ದೀಪ ಅಲ್ಲೆಲ್ಲ ಡಿಬೇಟ್ ಮಾಡಿದ್ದಾರೆ. ಬಾಗ ಶೂಸು ಏನಿತ್ತು ಅಕ್ಕ, ಇಲ್ಲಿ ವಿಡಿಯೋ ಮಾಡಕ್ಕ ಇಲ್ಲಿ ಇದು ಅದೇನಿತ್ತು. अंदर 50 में, इधर 20 में, इधर 50. मैग्नेट, इयरिंग, ब्रेसलेट. ಇದು 30 rupees. ಇಲ್ಲಿ ಮಟ್ಟ ಮತ್ತೆ ಆ ಕಡೆ ಎಲ್ಲ ಮನೆ ಕಟ್ಕೊಂಡು ಎದ್ಬಿಡೋಣ. ಅಲ್ಲೊಬ್ರು ಏನು ನಮ್ಮ ಆಟ ಹುಡ್ಕೊಂಬತ್ತಲ್ಲ ಅದ್ರ ಮೇಲೆ ನಡೆಯೋಕ್ಕಾಗ್ತಾಯಿಲ್ಲ.
अंदर आ जाओ. जो भी लेना है इसमें रख लो. अभी और देखे ಅಕ್ಕ ಇದು ಚೆನ್ನಾಗಿದೆ ಅಲ್ಲ ಬ್ಯಾಗು ಇದು ನಾನು ಹಾಕ್ತೀನಲ್ಲ ಇದು ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ. ಬ್ಲ್ಯಾಕು ಇದೆ ನೋಡಲ್ಲಿ ಅದಾಣ ಬೇಡ ಅಷ್ಟು ದೊಡ್ಡ ಗಾಡಿ. ನಂಗೆ ಅಷ್ಟು ದೊಡ್ಡದೇ ಇಷ್ಟ. ಕೇಳ್ತೀಯಾ? ಕಮ್ಮಿ ಕೊಡ್ತಾರೆ ಅಕ್ಕ. ಅವನು ಕದ್ದು ಕೊಟ್ಟ ಗೊತ್ತಾ ಡಬ್ಬ ನನ್ನ ಮಗ ಅವನು. ಬಾ ಹೇಳಕ್ಕ. ಊರಿಗೆ ಹೋಗ್ತಾ ಇದ್ದೀವಿ. ಸಾರಿ, ಅನ್ಫಾರ್ಚುನೇಟ್ಲಿ ನನಗೆ ಈ ವ್ಲಾಗಲ್ಲಿ ಕಂಟಿನ್ಯೂಷನ್ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಹಾಕ್ಬೋದಿತ್ತು, ಬಟ್ 30 ಮಿನಿಟ್ಸ್ ಆಗ್ತಾಯಿತ್ತು. ನಿಮಗೂ ನೋಡೋರ್ಗೂ ಬೋರ್ ಅನಿಸತ್ತೆ ಅಂತ ನಾನು ಪಾರ್ಟ್ 1 ಪಾರ್ಟ್ 2 ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸಾರಿ. ಈ ವಿಡಿಯೋ ನೋಡಿ ಇವತ್ತು ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾಳೆನೇ ಪಾರ್ಟ್ 2ನ ಅಪ್ಲೋಡ್ ಮಾಡ್ತೀನಿ. ಎಷ್ಟು ಬಡ್ಜೆಟ್ ಆಯಿತು ಏನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕಂಟಿನ್ಯೂಷನ್ ವ್ಲಾಗಲ್ಲಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾಳೆ ಹಾಕ್ತೀನಿ. ಸೊ ಹೀಗೆ ಕೀಪ್ ಸಪೋರ್ಟಿಂಗ್ ಮೀ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.